ಲೈಕ್ ನಿಮ್ಮ ಸ್ಟ್ರಾಂಗ್ ಮೈಂಡ್ಸೆಟ್ನ ಬೇರೆಯವ್ರು ಅಡ್ಮೈರ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಅದು ನಂಗೆ ಗೊತ್ತಿಲ್ಲ, ನಿಮ್ಗೆ ಅದು ಕ್ಯಾಶುವಲ್ ಅನಿಸಿರ್ಬೋದು. ಬಟ್ ಥಿಂಕಿಂಗ್ ಮೈಂಡ್ಸೆಟ್ ಔಟ್ಸೈಡಿಂದ ನಾನು ನೋಡೋದಾದರೆ, ಒಂದಷ್ಟು ಜನರು ಮಾತಾಡ್ಕೊಳ್ಳೋದಾದರೆ, ಮಕ್ಕಳು ದೊಡ್ಡವರಾಗೋ ಅಷ್ಟೊತ್ತಿಗೆ ನಿಮಗೂ ಏಜ್ ಆಗಿಬಿಡುತ್ತೆ. ಸೊ ಅವರು ಬೆಳೆಯೋದನ್ನು ನೀವು ನೋಡೋಕ್ಕಾಗೋದಿಲ್ಲ ಅನ್ನೋವಂಥದ್ದು ಮಾತಿಗೆ ಏನು ಹೇಳ್ತೀರಾ ಅಂತ? ನೋ 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 ಐಲ್ ಟೆಲ್ ಯು ಸಮಥಿಂಗ್. ಮೊನ್ನೆ ಹೋದ ವರ್ಷ ಆಯಿತಾ, ಅವ್ರಿಗೆ 80 ವರ್ಷ ಆಗಿದೆ ಅವರಿಗೆ, ಡಾನ್ಸರ್ ಅವರು. ಆ್ಯಂಡ್ ಶಿ ರೋಟ್ ಅ ಬುಕ್. ಆ ಪುಸ್ತಕ ಬಿಡುಗಡೆನ ಅವ್ರು ಅಮೇರಿಕಾದಲ್ಲೇ ಇದ್ದಿದ್ದು, ಅವ್ರು ಅಲ್ಲೇ ಮದುವೆ ಆಗಿದ್ದಾರೆ ಅಮೇರಿಕಾದವರನ್ನೇ. ಅವ್ರ ಪುಸ್ತಕ ಬಿಡುಗಡೆ ಇಲ್ಲಿ ಮಾಡಿದ್ರು ಬೆಂಗಳೂರಲ್ಲಿ, ಡಾನ್ಸಿಗೆ ಸಂಬಂಧಪಟ್ಟಂತಹ ಪುಸ್ತಕನೇ. ಮತ್ತು ಅವರು ಗುರುಗಳ ಏನು ರಚನೆಗಳಿತ್ತು ಅದನ್ನೆಲ್ಲ ಪ್ರಿಂಟ್ ಮಾಡಿ, ಆ್ಯಂಡ್ ಶಿ ಹ್ಯಾಸ್ ಮೆನ್ಷನ್ಡ್ ಆಲ್ ದಿ ಐಟಮ್ಸ್, ಅದನ್ನು ಮಾಡ್ಯಾರ. ಆ್ಯಂಡ್ ಶಿ ಇಸ್ ನಾವ್ 80. ಓಕೆ, ಅವರ ಗಂಡನೂ ಸಹ ಇದ್ದಾರೆ, ಅವ್ರು ಫಾರಿನರೇ. ದೇ ಹ್ಯಾವ್ ಚಿಲ್ಡ್ರನ್ ಹೂ ಆರ್ 20. ಗೊತ್ತಾಯ್ತಾ? ಸೊ ಇಟ್ ಈಸ್ ನಾಟ್ ಅಬೌಟ್ ಇತ್ತೀಚೆಗೆ ಒಂದು ಇದು ಸರೋಗಸಿ ಅಂತೀನಿ, IVF ಅಲ್ಲೇ ಇತ್ತೀಚೆಗೆ ಒಬ್ಬರು 65 ವರ್ಷದವರಿಗೆ ಡೆಲಿವರಿ ಏನೋ ಆಯ್ತಲ್ವ, 60 ವರ್ಷದವ್ರಿಗೂ ಸಮಥಿಂಗ್ ಅಂದರೆ ತುಂಬ ಕಡಿಮೆ ಪರ್ಸೆಂಟ್. ಹಾಂ, ಒಬ್ರಿಗಾಗಿದೆ. ಇಟ್ ಈಸ್ ನಾಟ್ ಅಬೌಟ್ ಆಲ್ ದಟ್. ಜೀವನ ನೋಡಿ, ಯಾರಿಗೂ ಎಷ್ಟು ವರ್ಷ ಇರುತ್ತೆ ಅಂತ ಏನು ನಮ್ಗೆ ಯಾವ ಗ್ಯಾರಂಟಿನೂ ಇಲ್ಲ. ಆದರೆ ವೆನ್ ಯು ಲಿವ್ ಯುವರ್ ಲೈಫ್ ಯು ಶುಡ್ ಲಿವ್ ಟು ಯುವರ್ ಫುಲ್ಲೆಸ್ಟ್ ಅಂತ ಹೇಳ್ತೀವಿ, ಅಷ್ಟೇ. ಬಿಟ್ಟರೆ ಅದನ್ನು ಮೀರಿ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲಲ್ಲ. ಯಾಕೆ? ಯಾರಿಗೂ ಗೊತ್ತಿಲ್ಲ ಅಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ. 20 ವರ್ಷದಲ್ಲಿ ಮದುವೆ ಆಗಲಿ, ಎಷ್ಟೇ ವರ್ಷದಲ್ಲ, ಯಾರು ಆಯಸ್ಸು ಎಷ್ಟಿದೆ, ಯಾರು ಎಷ್ಟುವರೆಗೆ ಬದುಕ್ತಾರೆ, ಏನು ನಮಗೇನು ಗೊತ್ತಿರಲ್ಲ. ನನಗೇನು ಇವತ್ತು ನನ್ನ ಜೀವನ ಹೇಗೆ ಕಾಣ್ತಿದೆ, ಇನ್ನು ನನಗೆ ಇನ್ನು ಮುಂಬರೋ ದಿನಗಳ ನನಗೆ ಹೇಗೆ ಕಾಣಬೇಕು, ಅದನ್ನು ಆ ಭರವಸೆಯಲ್ಲಿ ತಾನೇ ನಾವೆಲ್ಲರೂ ಡಿಸಿಷನ್ ತೊಗೊಳ್ಳೋದೇ. ಬಿಟ್ಟರೆ ಯು ಕ್ಯಾನ್ ಥಿಂಕ್ ಫಾರ್ 120 years, 150 years, ಯು ನಾಟ್ ಇವನ್ ಶ್ಯೂರ್ ವಾಟ್ಸ್ ಹ್ಯಾಪ್ನಿಂಗ್. ಅಷ್ಟು ಅವಶ್ಯಕತೆ ಇಲ್ಲ ಅಷ್ಟು ಯೋಚನೆ ಮಾಡೋದ್ರಲ್ಲಿ. ಈಗ ಸೀಮಂತ ಯಾವ ತಿಂಗಳಲ್ಲಾಗುತ್ತೆ ಮೇಡಮ್, ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಮಾತ್ರ ಹೇಳಿದ್ರೆ ಅಷ್ಟೇ ಕತೆ ನನಗೆ. ಇಲ್ಲ ಇಲ್ಲ ಇಲ್ಲ, ಅದು ನನ್ನ ಅಪ್ಪಂಗೆ ತುಂಬ ಅವರ ಪ್ರೆಷರೇ ಜಾಸ್ತಿ ಇದೆ, ಮಾಡಲೇಬೇಕು ಅಂತ. ಅಫ್ಕೋರ್ಸ್ ಐ ವಿಲ್ ಹ್ಯಾವ್ ಇಟ್ ಹಿಯರ್ ಓನ್ಲಿ. ಕನಸು ಇದೆಯಾ ಹೇಗೆ? ಫುಲ್ ಓವರ್ ಆಲ್ ಈಗ ಮದರ್ಹುಡ್ ಏನಿದೆ, ನಾನು ಎಲ್ಲವನ್ನು ಎಂಜಾಯ್ ಮಾಡಬೇಕು ಅನ್ನುವಂಥದ್ದು. ಓಕೆ, ಐ ಆಮ್ ನಾಟ್, ನಾ ಹೇಳಿದ್ನಲ್ಲ, ನನ್ನ ಸಂತೋಷದಲ್ಲಿ ಮತ್ತೊಬ್ಬರು ಭಾಗಿಯಾಗ್ತಿದ್ದಾರೆ, ಅವ್ರಿಗೆ ಅದ್ರಲ್ಲಿ ಸಂತೋಷ ಸಿಗ್ತಿದೆ ಅಂತ ಹೇಳಿದ್ರೆ ಐ ಆಮ್ ಫಾರ್ ಇಟ್, ಅಷ್ಟೇ. ಬಿಟ್ಟರೆ ಇದೆಲ್ಲ ನನಗೆ ಅಷ್ಟೊಂದು ಕ್ರೇಜ್ ಇಲ್ಲ. ಆಮೇಲೆ ನಾನು ನಾಟ್ ಅ ಪರ್ಸನ್. ನಂಗೆ ನೆನ್ನೆ ಇನ್ನೊಬ್ರು ಕಸಿನ್ ಮತ್ತು ಅವರು ಹೇಳ್ತಾಯಿದ್ರು, ಅಕ್ಕ ಫೋಟೋ ಶೂಟ್ ಮಾಡಿಸ್ಕೊಳ್ಳಿ, ಅಕ್ಕ ಫೋಟೋ ಶೂಟ್ ಮಾಡಿಸ್ಕೊಳ್ಳಿ ಅಕ್ಕ. ಐ ಆಮ್ ನಾಟ್ ಇಟ್ ಆಲ್ ಫಾರ್ ಆಲ್ ದ್ಯಾಟ್ ರಿಯಲಿ. ಐ ಆಮ್ ನೆವರ್ ಡನ್. ನನ್ನ ಪೋರ್ಟ್ಫೋಲಿಯೋಸೇ ಎಷ್ಟೋ ಕಮ್ಮಿ ಇದೆ, ನನ್ನ ಪೋರ್ಟ್ಫೋಲಿಯೋಸು ಮಾಡಿಲ್ಲ. ನಂಗೆ ಅಷ್ಟೊಂದೆಲ್ಲ ಆ ಥರದ್ದಿಲ್ಲ. ಒಂಥರ ಸರಳವಾಗಿ ನೈಜವಾಗಿ ಜೀವನ ಹೇಗೆ ನಡೆಸಬೇಕು, ಐ ಪ್ರಿಫರ್ ದ್ಯಾಟ್. ಸೊ ಇಟ್ ಈಸ್ ಜಸ್ಟ್ ಅಬೌಟ್ ಇಟ್, ಅಷ್ಟೇ. ಆದರೆ ಎಲ್ಲರಿಗೂ ಖುಷಿ ಇದೆ, ಅದ್ರಲ್ಲಿ ಭಾಗಿಯಾಗ್ತಾರೆ, ಅವ್ರು ಮಾಡ್ತಾರೆ ಅಂತ ಹೇಳಿ. ನನ್ನ ತಂಗಿ ಎಲ್ಲ ಜೋಶಲ್ಲಿದ್ದಾರೆ, ನನ್ನ ಕಸಿನ್ಸ್ ಎಲ್ಲ, ನಾವು ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತೀವಿ ಅಂತ. ಸೊ ಡೂ ಇಟ್, ಅಷ್ಟೇ. ಆ ಥರ ಬಿಟ್ಟರೆ ಬಟ್ ನಂಗೆ ಆ ಕ್ರೇಜ್ ಅಲ್ಲ. ಆಮೇಲೆ ಹೀಗೆಲ್ಲ ಕಾಸ್ಟ್ಯೂಮ್ ಹಾಕ್ಕೊಳ್ಬೇಕು, ಹಿಂಗೆ ಡೆಕೋರೇಟ್ ಐ ಹ್ಯಾವ್ ನೆವರ್ ಬೀನ್ ಅ ಪರ್ಸನ್ ಲೈಕ್ ದ್ಯಾಟ್. ಕ್ಯಾರೆಕ್ಟರಿಗೆ ಐ ವಿಲ್ ಚೇಂಜ್, ಏನು ಬೇಕಾದರೂ ಅಲ್ಲಿ ಬೇರೆ ಥರ. ಬಟ್ ನನ್ನ ಜೀವನ ನಾನು ಅಂತ ಬಂದಾಗ ಆ ಥರದ್ದಿಲ್ಲ. ನಾನು ಯಾವಾಗ್ಲೂ ಐ ಹ್ಯಾವ್ ಜಸ್ಟ್ ಬೀನ್ ದ ಸೇಮ್. ಜೀವನ ಸಂಗಾತಿಗೆ ಮುಂದಾದರೂ ಓಪನ್ ಅಪ್ ಆಗಿದ್ದೀರಾ, ಅಥವಾ ಇಟ್ಸ್ ಓಕೆ ನಾನು ಆರಾಮಾಗಿದ್ದೀನಿ ಅನ್ನೋ ಥರದ್ದ ಹೇಗೆ ಅಂತ? ಹಾಂ, ನನಗೇನದು ಬೇಕೇ ಬೇಕು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ನನಗೆ ಅಂದರೆ ಅವಶ್ಯಕತೆಗಿಂತ ಹೆಚ್ಚಾಗಿ ನಾಟ್ ದಟ್ ಏನೋ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ಅದಿಲ್ಲದೇ ನನಗೆ ಆತ್ಮಸ್ಥೈರ್ಯ ಆಗಲಿ, ಮತ್ತು ಯಾರೋ ಏನೋ ಕಮ್ಮಿ ಆಗಿದೆ, ನನ್ನಲ್ಲಿ ಏನೋ ಕಮ್ಮಿ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಇಫ್ ಇಟ್ ಹ್ಯಾಪನ್ಸ್ ನ್ಯಾಚುರಲಿ ಐ ಆಮ್ ಓಕೆ. ಇಫ್ ಇಟ್ ಡಸಂಟ್ ಹ್ಯಾಪನ್ ಆಲ್ಸೋ ಇಟ್ಸ್ ಓಕೆ. ಈಗಂತೂ ನನ್ನ ಫ್ಯಾಮಿಲಿ ಫುಲ್ ಆಗೋಯ್ತು, ನಾನು ಅಪ್ಪ ಮಕ್ಕಳು ಎಲ್ಲರೂ ಸೇರಿಬಿಡ್ತೀವಲ್ಲ, ಇಟ್ಸ್ ಫುಲ್. ಓಕೆ, ಕೊನೆಯದಾಗಿ ಮ್ಯಾಮ್, ಕಳೆದ ವರ್ಷ ನೀವು ದರ್ಶನ್ ಸರ್ ಬಗ್ಗೆ ಮಾತನಾಡಿದ್ರಿ, ಕಲಾವಿದೆಯಾಗಿ ಕಲಾವಿದನ ಜೊತೆಗೆ ನಾನು ನಿಲ್ಲಬೇಕು ಅಷ್ಟೇ ಅನ್ನುವಂಥ ಮಾತು ಹೇಳಿದ್ರಿ. ಈ ವರ್ಷ ಅವರ ಡೆವಿಲ್ ಸಿನಿಮಾ ಶೂಟಿಂಗ್ ಕೂಡ ನಡೀತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸಿಹಿ ಸುದ್ದಿಗಳು ನಡೀತಾ ಇದೆ, ಏನು ಹೇಳ್ತೀರಾ? ಅಯ್ಯೋ, ಎಲ್ಲರಿಗೂ ಖುಷಿಯಾಗಿರುತ್ತೆ. ಅವ್ರು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಎಲ್ಲರಿಗೂ ಖುಷಿಯಾಗಿರುತ್ತೆ. ತುಂಬ ಜನ ಕಾಯ್ತಾ ಇದ್ದಾರೆ. ಖಂಡಿತವಾಗ್ಲೂ ದೇ ಆಲ್ ಆರ್ ಗೋನಾ ಬಿ ವೆರಿ ಹ್ಯಾಪಿ ಟು ಸಿ ಹಿಮ್ ಬ್ಯಾಕ್ ಅಗೇನ್. ನೀವು ಅವರ ಸ್ಕ್ರೀನ್ ಶೇರ್ ಮಾಡಿರೋವಂಥದ್ದು ಜೊತೆಗೆ ನಿಮ್ಮ ಮಕ್ಕಳಿಗೆ ಯಾವ ಸಿನಿಮಾ ತೋರಿಸ್ತೀರಾ ನೀವಿಬ್ಬರದು? ಈ ಜನ್ರೇಷನ್ ನನ್ನ ನೀಸ್ ಅವಳು ಈಗ ನೋಡ್ತಿದ್ದಾಳೆ. ನೆನ್ನೆ ಎಲ್ಲ ಟೈಪ್ ಮಾಡಿ ಅವಳು ಈಗ ನೋಡ್ತಾ ಇದ್ದಾಳೆ. ಅವಳು 12 ವರ್ಷ ಅವಳಿಗೆ, ನನ್ನ ತಂಗಿ ಮಗಳಿಗೆ. ಅವಳು ಎಲ್ಲ ನೆನ್ನೆ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ, ಏನೇನು ಮಾಡಿದ್ದಾರೆ ಸಿನಿಮಾ, ಯಾವ್ದು ಮಾಡಿದ್ದಾರೆ ಅಂತ. ಮೊನ್ನೆ ಅವಳು ಚಂದ್ರಮುಖಿ ಪ್ರಾಣ ಸಖಿ ಹಾಕೊಂಡೆಲ್ಲ ಅವಳು ನೋಡ್ತಾ ಇದ್ಲು.
ಸೊ ನೋಡೋಣ ಅವ್ರು ಯಾವಾಗ ನೋಡ್ತಾರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿರುತ್ತೆ. ಐ ಡೋಂಟ್ ನೋ ವೆದರ್ ದಿಲ್ ಬಿ ಏಬಲ್ ಟು ರಿಲೇಟ್ ಆರ್ ನಾಟ್. ಬಟ್ ಒನ್ ಥಿಂಗ್ ಫಾರ್ ಶ್ಯೂರ್, ನಾನು ಇನ್ನೊಬ್ಬರು ಸ್ನೇಹಿತರು ಸಿನಿಮ್ಯಾಟೋಗ್ರಫರ್, ಛಾಯಾಗ್ರಾಹಕರು, ಕನ್ನಡದವರೇ ಬಟ್ ಬಾಂಬೆಲಿ ಇರ್ತಾರೆ. ಅವರಿಗೂ ಸ್ವಲ್ಪ ಲೇಟ್ ಮದುವೆ ಆಗಿದೆ. ಮಗಳು ಇನ್ನೊಬ್ಳು ಸಣ್ಣವಳಿದ್ದಾಳಂತೆ, 8 ವರ್ಷದವಳು, ಅವಳಿಗೆ 2ನೇ ಮಗಳು. ಅವಳಾಗಲೇ ಅಪ್ಪ ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನು ತಾತ ಅಂತ ಇದ್ದಾರೆ, ನೀವು ಬಿಳಿಗಡ್ಡೆಲ್ಲ ಬಿಟ್ಕೊಳ್ಬೇಡಿ, ಬಿಳಿ ಕೂದಲು ಬಿಟ್ಕೊಳ್ಬೇಡಿ. ಸೊ ಯು ನೆವರ್ ನೋ ವಾಟ್ ಡಿಮಾಂಡ್ಸ್ ತಗೊಂಡು ಹ್ಯಾವ್. ಅವರು ಅದಕ್ಕೆ ಭಾವನಾ ಕ್ಯಾನ್ ಯು ಬಿಲೀವ್ ಇಟ್, ಐ ಹ್ಯಾವ್ ಟು ಡೈ ಮೈ ಹೇರ್ ನೌ ವಿಚ್ ಐ ನೆವರ್ ಲೈಕ್ಡ್ ಅಂತ. ಸೊ ಐ ಡೋಂಟ್ ನೋ ವಾಟ್ ವಿ ಆರ್ ಗೋಯಿಂಗ್ ಟು ಚೇಂಜ್, ಹೌ ಮಚ್ ವಿ ಆರ್ ಗೋಯಿಂಗ್ ಟು ಚೇಂಜ್, ಏನೇನು ಡಿಮ್ಯಾಂಡ್ಸ್ ಆಗುತ್ತೆ ಗೊತ್ತಿಲ್ಲ. ಓಪನ್ ಇರಬೇಕಷ್ಟೇ. ಓಕೆ ಮ್ಯಾಮ್, ವೆರಿ ಆಲ್ ದ ಬೆಸ್ಟ್. ಜೊತೆಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಆರೋಗ್ಯವಾದಂತಹ ಮಕ್ಕಳು ನಿಮಗೆ ಹುಟ್ಟಲಿ. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು. ಸೊ ಇದಿಷ್ಟು ನಟಿ ಭಾವನಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.